ನಾವು ಕಷ್ಟಪಟ್ಟು ಗಂಟೆಗಟ್ಟಲೆ ಮಾಡೋ ಕೆಲಸವನ್ನು ನಿಮಿಷಗಳಲ್ಲಿ ಹಾಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ನೀವೆಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈಗ ನಾವು ಕೈ ಬೆರಳಿಗೆ ನೇಲ್ ಪಾಲಿಷ್ ಹಾಕಿರ್ತೀವಿ, ಅದನ್ನು ತೆಗಿಬೇಕು ಅಥವಾ ಚೇಂಜ್ ಮಾಡಬೇಕು ಅಂತ ಅಂದಾಗ ನೇಲ್ ಪಾಲಿಷ್ ರಿಮೂವರ್ ಇರೋದಿಲ್ಲ. ಆಗ ಏನು ಮಾಡಬೇಕು ಅಂತಂದರೆ ಈ ರೀತಿ ಪೇನ್ ರಿಲೀಫ್ ಸ್ಪ್ರೇ ಇರುತ್ತಲ್ಲ, ಈ ರೀತಿ ಇದನ್ನು ತೊಗೊಂಡು ಒಂದೇ ಒಂದು ಸತಿ ಈ ರೀತಿ ಸ್ಪ್ರೇ ಮಾಡಿ ಒಂದು 2 ಸೆಕೆಂಡ್ಸ್ ಹಾಗೆ ಬಿಟ್ಟು ಈ ರೀತಿ ಕಾಟನ್ ತೊಗೊಂಡು ನಾವು ಒಂದು ಸತಿ ಸ್ವೈಪ್ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಇಲ್ಲಿ ನಾನು ಒಂದೇ ಸರಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿರೋದು ನೋಡ್ಬೋದು ನೀವು ಎಷ್ಟು ಕ್ಲೀನ್ ಆಗಿದೆ ನೇಲ್ ಪಾಲಿಷ್ ಅಂತೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದಲ್ಲಿ ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಈಗ ನಾವು ಪ್ರತಿದಿನ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದಾಗೆಲ್ಲ ನಾವು ಅಗರಬತ್ತಿ ಯೂಸ್ ಮಾಡ್ತೀವಿ. ಇದು ಹಚ್ಚಿ ನಾವು ಸ್ವಲ್ಪ ಹೊತ್ತಿಗೆ ಅದು ಹುರಿದು ಅರ್ಧಂಬರ್ಧ ಹುರಿದಿರುತ್ತೆ. ಈ ರೀತಿ ಆಗಬಾರ್ದು, ಪೂರ್ತಿಯಾಗಿ ಉರಿಬೇಕು ಅಂತಂದರೆ ವ್ಯಾಸ್ಲಿನ್ ಜೆಲ್ ಇರುತ್ತಲ್ಲ, ಅದನ್ನು ತೊಗೊಂಡು ಈ ರೀತಿ ಅಗರಬತ್ತಿಗೆ ಮೇಲಿಂದ ಕೆಳಗಡೆ ನೀಟಾಗಿ ಈ ರೀತಿ ಉಜ್ಕೊಬೇಕಾಗತ್ತೆ. ಈ ರೀತಿ ಉಜ್ಜಾದ ನಂತರ ನಾವು ಹಚ್ಚಿ ಇದನ್ನು ಹಾಗೆ ಬಿಟ್ಟರೆ ಇದು ತುಂಬ ಹೊತ್ತು ಉರಿಯುತ್ತೆ. ಈ ರೀತಿ ಪ್ರತಿದಿನ ಮಾಡದೇ ಇದ್ರೂ ಸಹ ನಾವು ಹಬ್ಬಗಳ ಟೈಮಲ್ಲಿ ಅಥವಾ ಪೂಜೆ ಇದ್ದಾಗ ನಾವು ಈ ರೀತಿ ಮಾಡ್ಕೊಬೋದು. ಇದ್ರ ಜೊತೆಗೆ ನಮಗೆ ಒಂದು ಒಳ್ಳೆ ಸುವಾಸನೆ ಕೂಡ ಕೊಡುತ್ತೆ. ನೀವು ಖಂಡಿತ ಈ ಟ್ರಿಕ್ನ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಇಲ್ಲಿ ನಾವು ಯೂಸ್ ಮಾಡುವಂಥ ಇನ್ಸ್ಕರ್ಟ್ ಆಗಿರ್ಬೋದು ಅಥವಾ ಚೂಡಿದಾರ್ ಪ್ಯಾಂಟ್ ಆಗಿರ್ಬೋದು, ಇದು ಕೆಲವೊಮ್ಮೆ ಏನಾಗೋಗುತ್ತೆ ಅಂತಂದರೆ ದಾರ ಈ ರೀತಿ ಒಳಗಡೆ ಹೋಗಿ ಸಿಕ್ಕಾಕೊಂಬಿಡೋದು, ಅದು ಈ ರೀತಿ ಆಗುತ್ತೆ. ನಾವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅರ್ಜೆಂಟಿಗೆ ನಾವು ಏನು ಮಾಡ್ತೀವಿ, ಸೇಫ್ಟಿ ಪಿನ್ನಲ್ಲಿ ಅಥವಾ ಹೇರ್ ಪಿನ್ನಲ್ಲಿ ಅಂತ ಹುಡುಕ್ತಾ ಇರ್ತೀವಿ. ಆ ರೀತಿ ಆಗಬಾರ್ದು, ನಮಗೆ ಟೈಮ್ ಸೇವ್ ಆಗಬೇಕು, ನಾವು ಬೇಗ ಇದನ್ನು ಹಾಕ್ಕೊಬೇಕು ಅಂತಂದಾಗ ಈ ರೀತಿ ಮನೆಯಲ್ಲಿ ವೇಸ್ಟ್ ಯಾವುದಾದ್ರು ಪೆನ್ ಇರುತ್ತಲ್ಲ, ಆ ಪೆನ್ನಿಗೆ ಕ್ಯಾಪ್ನ ನೀಟಾಗಿ ಓಪನ್ ಮಾಡಿ ಅದರೊಳಗಡೆ ಈ ಥ್ರೆಡ್ನ ನೀವು ಸೇರಿಸ್ಕೊಂಡು ಮತ್ತೆ ಪೆನ್ ಹಾಕಿ ಈ ರೀತಿ ನೀವು ಸೇರಿಸ್ಕೊತಾ ಬಂದರೆ ಇನ್ಸ್ಕರ್ಟ್ ಒಳಗಡೆ ನಾವು ಈಸಿಯಾಗಿ ಸೆಕೆಂಡ್ಗಳಾಗಿ ನಾವು ಈ ರೀತಿ ಥ್ರೆಡ್ನ ಒಳಗಡೆ ಸೇರಿಸಿ ಹಾಕೊಬೋದು. ಹಾಗೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು ಮುಂದೆ ನೀವು ಇನ್ಸ್ಕರ್ಟ್ಗೆ ಅಥವಾ ಚೂಡಿದಾರ್ ಪ್ಯಾಂಟ್ಗೆ ಈ ರೀತಿ ಥ್ರೆಡ್ನ ಹಾಕ್ಕೊಬೇಕು ಅಂತಂದರೆ ಈ ಟ್ರಿಕ್ನ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಯೂಸ್ ಆಗುತ್ತೆ. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಹಾಗೆ ವಿಡಿಯೋನ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ಇನ್ನು ನನ್ನ ಚಾನೆಲ್ನಲ್ಲಿ ಬೆಳ್ಳುಳ್ಳಿನ ಹೇಗೆ ಈಸಿಯಾಗಿ ತುಂಬ ಸುಲಭವಾಗಿ ಹಾಗೆ ಹೇಗೆ ಬೇಗನೆ ಬಿಡಿಸ್ಕೊಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಇನ್ನು ಎಷ್ಟೇ ಕೆಜಿ ಬೆಳ್ಳುಳ್ಳಿ ಇರಲಿ ಚಿಂತೆ ಬೇಡ, ಅದನ್ನು ಹೇಗೆ ಸುಲಭವಾಗಿ ಬಿಡಿಸ್ಕೊಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನಾನು ಬೆಳ್ಳುಳ್ಳಿನ ತಗೊಂಡು ನೀಟಾಗಿ ಈ ರೀತಿ ಬಿಡಿಸಿಟ್ಕೊತಾ ಇದ್ದೀನಿ. ಈ ರೀತಿ ಬಿಡಿಸಾದ ನಂತರ ಮೇಲೆ ಸಿಪ್ಪೆನ ಹೇಗೆ ಬಿಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದಕ್ಕೆ ಅಂತ ನಾನು ಕೂಲ್ ಡ್ರಿಂಕ್ಸ್ ಬಾಟಲ್ ಕ್ಯಾಪ್ನ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ನೀರಿನ ಬಾಟಲ್ ಕ್ಯಾಪ್ ಕೂಡ ಯೂಸ್ ಮಾಡ್ಕೊಬೋದು. ಈ ರೀತಿಯಾಗಿ ಕ್ಯಾಪ್ನ ತೊಗೊಂಡು ಬೆಳ್ಳುಳ್ಳಿ ಮೇಲೆ ಇಟ್ಕೊಂಡು ನಾವು ಈ ರೀತಿ ನೀಟಾಗಿ ಎಳ್ಕೊಂಡ್ರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸುಲಭವಾಗಿ ಹಾಗೆ ಈಸಿಯಾಗಿ ಬೆಳ್ಳುಳ್ಳಿನ ಬಿಡಿಸ್ಕೊತಾ ಇದ್ದೀವಂತ. ಅದಿಟ್ಟರೆ ಸಾಕು, ಸುಮ್ಮನೆ ಹಾಗೆ ನೀಟಾಗಿ ಬಂದ್ಬಿಡುತ್ತೆ. ಇದನ್ನ ಮಕ್ಕಳು ಕೊಟ್ಟರು ಸಹ ಅದನ್ನು ಖುಷಿಯಾಗಿ ಬೇಗ ಬಿಡಿಸಿ ಇಟ್ಬಿಟ್ಟಿರ್ತಾರೆ. KG ಗಟ್ಟಲೆ ಬಿಡಿಸ್ಬೇಕು ಅನ್ನೋ ಚಿಂತೆ ಇರೋದಿಲ್ಲ. ನಾವು ಈ ಬೆಳ್ಳುಳ್ಳಿ ಬಿಡಿಸೋದಕ್ಕೆ ಉಗುರನ್ನ ಬಳಸಬೇಕು ಅಥವಾ ಚಾಕುನ ಬಳಸಬೇಕು ಅನ್ನೋ ಚಿಂತೆನೇ ಇರೋದಿಲ್ಲ. ಈ ರೀತಿಯಾಗಿ ಸೇಫ್ಟಿಯಾಗಿ ಕೂಲ್ ಡ್ರಿಂಕ್ಸ್ ಬಾಟಲ್ ಕ್ಯಾಪ್ ಇದ್ದರೆ ಸಾಕು, ನಾವು KG ಗಟ್ಟಲೆ ಬೆಳ್ಳುಳ್ಳಿನ ನಿಮಿಷಗಳಲ್ಲಿ ಬಿಡಿಸಿ ಇಡ್ಬೋದು. ನಾವು ಕ್ಯಾಪ್ನ ಬೆಳ್ಳುಳ್ಳಿ ತುದಿಯಲ್ಲಿ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡೋ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸಿಪ್ಪೆ ಬಿಟ್ಕೊತಾ ಇದೆ. ಎಷ್ಟೇ ಚಿಕ್ಕದಾಗಿರ್ಬೋದು ಬೆಳ್ಳುಳ್ಳಿ ಅಥವಾ ದೊಡ್ಡ ಬೆಳ್ಳುಳ್ಳಿ ಆಗಿರ್ಬೋದು, ನಿಮಿಷಗಳಲ್ಲಿ ನಾವು ಈಸಿಯಾಗಿ ಅದನ್ನು ಬಿಡಿಸಿ ಯೂಸ್ ಮಾಡ್ಕೊಬೋದು. ನಾವು ಕೆಲವೊಮ್ಮೆ ಹೊರಗಡೆ ರೆಡಿಮೇಡ್ ಬಿಡಿಸಿರೋಂಥ ಬೆಳ್ಳುಳ್ಳಿ ತರ್ತೀವಿ, ಅಥವಾ ಟೈಮ್ ಇಲ್ಲ ಅಂತೇಳಿ ಚಿಪ್ಪೆ ಸಮೇತ ನಾವು ಅಡುಗೆಗೆ ಹಾಕ್ತೀವಿ. ಆ ರೀತಿ ಮಾಡೋ ಬದಲು ಈ ಟ್ರಿಕ್ನ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಲಿ ಧನ್ಯವಾದ.